ನಮಸ್ಕಾರ ಪ್ರಿಯ ವೀಕ್ಷಕರೇ, ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಕೊಟ್ಟಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಇದೀಗ ಕಾಂಗ್ರೆಸ್ನಲ್ಲಿ ಎರಡು ಬಣಗಳ ನಡುವಿನ ಬಹಿರಂಗ ಕಾದಾಟಕ್ಕೆ ಕಾರಣರಾಗಿದ್ದಾರೆ. ಹೈಕಮಾಂಡ್ ವಾರ್ನಿಂಗಿನ ಬಳಿಕವೂ ಕೂಡ ಪದೇ ಪದೇ ಯತೀಂದ್ರ ಈ ಥರ ಸ್ಟೇಟ್ಮೆಂಟ್ ಮಾಡೋದರ ಹಿಂದೆ ಯಾವ ತಂತ್ರ ಅಡಗಿರಬಹುದು ಅನ್ನುವ ಲೆಕ್ಕಾಚಾರ ಒಂದ್ ಕಡೆ ಸಾಗಿದರೆ, ಮತ್ತೊಂದು ಕಡೆ ಅವರ ಹೇಳಿಕೆಗೆ DCM DKC ಬೆಂಬಲಿಗರು ಕೆರಳಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಅನಿವಾರ್ಯ ಎನ್ನುವ ಪರಿಸ್ಥಿತಿ ಪದೇ ಪದೇ ನಿರ್ಮಾಣ ಆಗ್ತಿದೆ. ಆದರೂ ಕೂಡ ದೆಹಲಿಯ ನಾಯಕರು ಗಪ್ಚುಪ್ಪಾಗಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ಸಿನ ಈ ಎಲ್ಲ ವಿದ್ಯಮಾನಗಳು ಪಕ್ಷವನ್ನ ಯಾವ ದಿಕ್ಕಿನಲ್ಲಿ ಕೊಂಡೊಯ್ತಾ ಇವೆ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ, ಡಾಕ್ಟರ್ ಯತೀಂದ್ರ ಇದೀಗ ವಿದ್ಯಮಾನಗಳ ಕೇಂದ್ರ. ಯಾಕೆ ವಿದ್ಯಮಾನಗಳ ಕೇಂದ್ರ? ಹೈಕಮಾಂಡ್ ವಾರ್ನಿಂಗಿನ ಬಳಿಕವೂ ಕೂಡ, ಎಚ್ಚರಿಕೆಯ ನಂತರವೂ ಕೂಡ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ. ಯಾಕೆ ಆ ಥರ? ಅದು ಅಧಿವೇಶನ ನಡೆಯುವ ಸ್ಥಳದಿಂದಲೇ ಅವರು ಯಾಕೆ ಈ ಥರ ಪ್ರಚೋದನಾಕಾರಿ ಸ್ಟೇಟ್ಮೆಂಟ್ ಅನ್ನು ಮಾಡ್ತಿದ್ದಾರೆ? ಅವರು ಮಾಡಿರೋ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಏನು? ಒಂದು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಕೇಳಿದ್ರು, ಆದರೆ ಹೈಕಮಾಂಡ್ ಒಪ್ಪಿಲ್ಲ, ಕೊಡ್ತಾ ಇಲ್ಲ. ಎಂಥ ಸೆನ್ಸೇಷನಲ್ ಸ್ಟೇಟ್ಮೆಂಟು! DKC ಮತ್ತು CM ನಡುವೆ ಪವರ್ ಶೇರಿಂಗು ತೆರೆಮರೆಯಲ್ಲಿ ಮುಸುಕಿನ ಗುದ್ದಾಟ ನಡೆದಿದೆ ಅಂತ ಗೊತ್ತು. ಈವರೆಗೆ ಅದನ್ನ ಯಾರೂ ಮಾತಾಡಿಲ್ಲ, ಎಲ್ಲ ಡಿಲೇ ಮಾಡ್ತಾ ಇದ್ದಾರೆ. ಇದೇ ಪ್ರಪ್ರಥಮ ಬಾರಿಗೆ ಯತೀಂದ್ರ DKC CM ಹುದ್ದೆ ಬಯಸಿದ್ದಾರೆ, ಹೈಕಮಾಂಡ್ ಕೊಡ್ತಾ ಇಲ್ಲ ಅನ್ನುವ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಹೀಗೆ ಮಾಡೋದ್ರ ಮೂಲಕ ಇಡೀ ವಿದ್ಯಮಾನಗಳಲ್ಲಿ ಒಂದು, DK ಶಿವಕುಮಾರ್ ಅವ್ರನ್ನ ಪಾರ್ಟಿ ಮಾಡಿದ್ರು, ಹೈಕಮಾಂಡ್ ಅನ್ನ ಪಾರ್ಟಿ ಮಾಡಿದ್ರು. ಓಪನ್ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿಯ ಪುತ್ರರಾಗಿ. ಇನ್ನೊಂದು ಸ್ಟೇಟ್ಮೆಂಟ್ ಏನು? ಒಂದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 5 ವರ್ಷ ಅವಧಿಗೆ ಮುಂದುವರಿತಾರೆ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ. ಇದು ಎರಡನೇ ಸ್ಟೇಟ್ಮೆಂಟ್. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಯತೀಂದ್ರ ಅವರಿಗೆ ಹೇಳಿದ್ಯಾರು? ಇದು ಹಾಗಾದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ವಾ? ಹೀಗೆ ಬೇಕಾದಷ್ಟು ಪ್ರಶ್ನೆಗಳು. ಒಂದು, DK ಶಿವಕುಮಾರ್ ಪಾರ್ಟಿ, ಎರಡನೇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾರ್ಟಿ, ಮೂರನೇದು ಹೈಕಮಾಂಡ್ ಕೂಡ ಅವರ ಸ್ಟೇಟ್ಮೆಂಟ್ಗೆ ಪಾರ್ಟಿ. ಎಲ್ಲ ಸೆನ್ಸೇಷನಲ್ ಸ್ಟೇಟ್ಮೆಂಟ್. DK ಶಿವಕುಮಾರ್ಗೆ ಯಾರಾದರೂ ಹೈಕಮಾಂಡ್ ಅವರು ಫೋನ್ ಮಾಡಿ ಅಥವಾ ಕರೆಸಿ ನಿಮಗೆ ಮುಖ್ಯಮಂತ್ರಿ ಹುದ್ದೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಾ? ಯತೀಂದ್ರ ಅವ್ರು ಹೇಳಬೇಕಾಗುತ್ತೆ. ಹಾಗಾದ್ರೆ ಹೇಳಿದ ನಾಯಕರ್ಯಾರು? ಹೈಕಮಾಂಡ್ನ ನಾಯಕರ್ಯಾರು? ಅಲ್ಲಿಗೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಗೆ ಏರಿಸಬಾರ್ದು ಅಂತ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದ್ಯಾ? ಯತೀಂದ್ರ ಸ್ಟೇಟ್ಮೆಂಟ್ ಮಾಡಬೇಕು. ಅದಲ್ಲದೆ ಹೋದರೆ ಸಿದ್ದರಾಮಯ್ಯನವ್ರನ್ನ CM ಆಗಿ ಮುಂದುವರಿಲಿಕ್ಕೆ ತೀರ್ಮಾನ ಮಾಡಿದರೆ ಅದನ್ನೇ ಹೇಳಿದವ್ರು ಯಾರು? ಆ ಸುದ್ದಿ ಎಲ್ಲಿಂದ ಬಂತು? ಮುಖ್ಯಮಂತ್ರಿಗೆ ಆ ಸುದ್ದಿ ಕಮ್ಯುನಿಕೇಟ್ ಆಗಿದ್ಯಾ? ದೆಹಲಿಯ ಹೈಕಮಾಂಡ್ನ ಯಾವ ನಾಯಕರು ಅದನ್ನ ಹೇಳಿದ್ರು, ಅವ್ರು ಯಾರೂ ಬಹಿರಂಗವಾಗಿ ಯಾಕೆ ಹೇಳ್ತಿಲ್ಲ? ಈ ಪ್ರಶ್ನೆಗಳು ಉದ್ಭವ ಆಗಿವೆ. ಯತೀಂದ್ರ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಅಂದ್ರೆ ಇಂಥದ್ದೊಂದು ಸೆನ್ಸೇಷನಲ್ ಸ್ಟೇಟ್ಮೆಂಟು ಆಯ್ತಪ್ಪ, ಮೊದಲ ದಿನ ಆಕಸ್ಮಿಕವಾಗಿ ಹೇಳಿದ್ರು ಸರಿ, ಮಾರನೇ ದಿನಾನು ರಿಪೀಟ್ ಮಾಡಿದ್ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ DKC ಬೆಂಬಲಿಗರನ್ನ ಕೆರಳಿಸ್ಬೇಕು ಮತ್ತು ಈ ತರ ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಅನ್ನ ಮಾಡಿ ಶಾಸಕರ ನಡುವೆ ಡಿವಿಷನ್ ತಂದು ತಮ್ಮ ತಂದೆಗೆ ಸಿದ್ದರಾಮಯ್ಯನವರ ಜೊತೆ ದೊಡ್ಡ ಸಂಖ್ಯೆಯಲ್ಲಿ ಶಾಸಕ ಪಡೆ ವಿಧಾನಸಭೆಯಲ್ಲಿ ನಿಲ್ಲುವ ತರ ಮಾಡಿ ಒಂದು ಸಂದೇಶವನ್ನ, ಸಿದ್ದರಾಮಯ್ಯನವರು ಒಬ್ಬ ಬಲಿಷ್ಠ ನಾಯಕ ಅನ್ನುವ ಸಂದೇಶವನ್ನ ಹೈಕಮಾಂಡ್ಗೆ ಪಾಸ್ ಮಾಡೋದಕ್ಕೆ ಪ್ರಯತ್ನ, ಒಂದು ರಾಜಕೀಯ ಸ್ಟಂಟ್ ಇದು. ಇಂಥದ್ದೊಂದು ಪ್ರಶ್ನೆ ಎದುರಾಗಿದೆ. ಸಹಜವಾಗಿ ಈ ವಿಚಾರ ಇದೀಗ DK ಶಿವಕುಮಾರ್ ಬೆಂಬಲಿಗರನ್ನ ಕೆಳಿಸಿದೆ. ಅವರೂ ಕೂಡ ಓಪನ್ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಬ್ರೇಕ್ಫಾಸ್ಟ್ ರಾಜಕೀಯ ಫ್ಲಾಪ್ ಆಗಿದೆ.
ಡಿಫರೆನ್ಸಸ್ಸು ಕಾರ್ಯಕರ್ತರ ನಡುವೆ ಬಂದಿದೆ. ಸಿದ್ದರಾಮಯ್ಯ ಬೆಂಬಲಿಗರು, ಡಿ ಕೆ ಶಿವಕುಮಾರ್ ಬೆಂಬಲಿಗ ಕಾರ್ಯಕರ್ತರು ಮುಖಾಮುಖಿಯಾಗಿ ನಿಂತಿದ್ದಾರೆ. ಮಂಗಳೂರಿನ ಘಟನೆ ಬಹಿರಂಗವಾಗಿ ಅವರಿಗೆ ಜೈ ಇವರಿಗೆ ಜೈ ಅಂತ ವೇಣುಗೋಪಾಲ್ ಸಮ್ಮುಖದಲ್ಲಿ ಕೂಗಾಡಿದ್ದು ನೋಡಿದ್ರೆ ಆ ಡಿವಿಷನ್ ಕಾರ್ಯಕರ್ತರಲ್ಲಿ ಕಾಣಿಸ್ಕೊಂಡಿದೆ. ಮುಂದುವರೆದು ಶಾಸಕರಲ್ಲೂ ಬಣ ರಾಜಕಾರಣ ಆರಂಭ ಆಗಿದೆ ದೊಡ್ಡ ಪ್ರಮಾಣದಲ್ಲಿ. ಡಿ ಕೆ ಶಿ ಅವರು ಏನೇ ನಿರಾಕರಿಸಿದ್ರು ಕೂಡ ಬೆಳಗಾವಿಯಲ್ಲಿ ಕಳೆದ ರಾತ್ರಿ ನಡೆದಂತಹ ಒಂದು ಡಿನ್ನರ್ ಸಭೆಯಲ್ಲಿ ಅಲ್ಲಿ ಡಿ ಕೆ ಶಿ ಬೆಂಬಲಿಗರು ಕಾಣಿಸ್ಕೊಂಡಿದೆಯಲ್ಲ, ಇದು ಯತೀಂದ್ರ ಹೇಳಿಕೆಯ ಪರಿಣಾಮ ಅಲ್ಲದೆ ಬೇರೆ ಯಾವುದು ಅಲ್ಲ ಅನ್ನೋದು ನಮಗೆ ಕ್ಯಾಟಗಾರಿಕಲ್ ಆಗಿ ಕಾಣ್ತಿದೆ. ಇದೀಗ ಶಿವಗಂಗಾ ಬಸವರಾಜು ಶಾಸಕರು ನೇರವಾಗಿ ಯತೀಂದ್ರ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಯತೀಂದ್ರ ಸ್ಟೇಟ್ಮೆಂಟಿನ ಇಂಪ್ಯಾಕ್ಟ್ ಏನು ಅಂತಂದ್ರೆ, ನೀವು MLC ರೀ, CM ಆಯ್ಕೆ ಮಾಡೋರು ನಾವು MLS, ನಿಮ್ಗೆ ಹೆಂಗೆ ಗೊತ್ತಾಯ್ತು, ನೀವು ಯಾವ ಬೇಸಿಸ್ ಮೇಲೆ ಮಾತಾಡಿದ್ರಿ ಅಂತ ಯತೀಂದ್ರ ಅವ್ರನ್ನ ಡಿ ಕೆ ಶಿ ಬೆಂಬಲಿಗ ಶಾಸಕ ಪ್ರಶ್ನೆ ಮಾಡಿದ್ದಾರೆ. MLAಗೆ CM ಮಾಡೋ ವೋಟ್ ಇರುತ್ತೆ, ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದ್ನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ಕನ್ಸಿಡರ್ ಮಾಡಿದ್ರೆ ನಾನು CM ಪುತ್ರ ಅಜಯ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ಶಾಸಕರ ನಡುವೆ ಪರಸ್ಪರ ಪ್ರಶ್ನಿಸುವ ಗುಂಪುಗಾರಿಕೆ, ಅವ್ರ ಬೆಂಬಲಿಗ ಶಾಸಕರು ಇವ್ರ ಬೆಂಬಲಿಗ ಶಾಸಕರು ಅನ್ನುವ ಲೆವೆಲ್ಲಿಗೆ ಡಿಫರೆನ್ಸಸ್ ಆವರಿಸ್ಕೊತಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಖಂಡಿತವಾಗಿ ಭಿನ್ನ ಮತದಿಂದ ಬಿಕ್ಕಟ್ಟಿಗೆ ಕಾಂಗ್ರೆಸ್ ಹೋಗ್ತಾ ಇದೆ. ಇದು ಖಂಡಿತ. ಇಷ್ಟಿದ್ರೂ ಕೂಡ ದೆಹಲಿಯ ದೊರೆಗಳು, ಹೈಕಮಾಂಡ್ ನಾಯಕರು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿರೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅವ್ರು ಯಾವಾಗ ತೀರ್ಮಾನವನ್ನ ಕೈಗೊಳ್ತಾರೆ, ನಾಯಕರು ಶಾಸಕರು ಎಲ್ಲರೂ ಜನವರಿಯತ್ತ ನೋಡ್ತಾ ಇದ್ದಾರೆ. ಡಿಸೆಂಬರ್ 19ರವರೆಗೆ ಅಧಿವೇಶನ ನಂತರ ಕರೆಸ್ಬಿಟ್ಟು ತೀರ್ಮಾನ ಕೈಗೊಳ್ತಾರ, ಅಥವಾ ಜನವರಿ ಸಂಕ್ರಾಂತಿ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ತಾರ, ಆಗಲ್ವಾ ಅನ್ನೋದು ಒಂದು ದೊಡ್ಡ ಕುತೂಹಲದ ಕದನ ಕೌತುಕದ ದೊಡ್ಡ ಪ್ರಶ್ನೆ ಆಗಿದ್ದು ಕಾಂಗ್ರೆಸ್ನಲ್ಲಿ. ಈಗ ಎಲ್ಲರ ಚಿತ್ತ ಜನವರಿ ತಿಂಗಳತ್ತ ಸರಿದಿದೆ, ಎಲ್ಲರ ಚಿತ್ತ ಹೈಕಮಾಂಡ್ ಹತ್ತ ನೆಟ್ಟಿದೆ. ಅಲ್ಲಿ ಅವರು ತೀರ್ಮಾನ ಕೈಗೊಳ್ಳುವವರೆಗೂ ಕಾಂಗ್ರೆಸ್ನಲ್ಲಿ ಏನೇನು ಪರಿಸ್ಥಿತಿ ಆಗುತ್ತೋ ಅದು ಕಾದ್ ನೋಡಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.